ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 5ನೇ ಪ್ರಶ್ನೆ. ಭೂಮಿಯ ಆಳದಲ್ಲಿ ಉಂಟಾಗುವ ಕಂಪನವನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ. ನಿಮಗ್ ಗೊತ್ತು, ಭೂಮಿಯ ಆಳದಲ್ಲಿ ಕಂಪನ ಉಂಟಾಗ್ತದೆ, ಭೂಕಂಪಕ್ಕೆ ಕಾರಣವಾಗ್ತದೆ ಅಲ್ವಾ? ಇದನ್ನ ಪತ್ತೆ ಹಚ್ಚಲಿಕ್ಕೆ, ಆ ಕಂಪನವನ್ನ ಪತ್ತೆ ಹಚ್ಚಲಿಕ್ಕೆ ಬಳಸುವಂತಹ ಉಪಕರಣ ಯಾವುದು? ಉಷ್ಣತಾ ಮಾಪಕ. ಆಪ್ಷನ್ ಎ ತಪ್ಪಾದ ಉತ್ತರ. ಆಪ್ಷನ್ ಎ ಉಷ್ಣತಾ ಮಾಪಕ ಅಂತ ಕೊಟ್ಟಿದಾರಲ್ಲ, ಇದನ್ನ ಹೆಸರಲ್ಲೇ ಇದೆ, ಉಷ್ಣವನ್ನ ಅಳೆಯಲಿಕ್ಕೆ ಬಳಸುವಂತದ್ದು ಉಷ್ಣತಾ ಮಾಪಕ. ಭೂಕಂಪ ಲೇಖಿ. ಆಪ್ಷನ್ ಬಿ ಹೌದು, ಸರಿಯಾದ ಉತ್ತರ. ಇಲ್ಲಿ ನೋಡಿ, ಇಲ್ಲಿ ಕಂಪನ ಇದೆ, ಇಲ್ಲಿ ಕಂಪ ಬಂದ್ಬಿಡ್ತು. ಭೂಕಂಪ ಲೇಖಿ. ಈ ಭೂಕಂಪ ಲೇಖಿ ಇದು ಒಂದು ಸರಳನ್ನ ಹೊಂದಿರ್ತದೆ. ಈ ಉಪಕರಣ ಅದರ ತುದಿಗೆ ಲೇಖನಿಯನ್ನ ಜೋಡಿಸಿರ್ತಾರೆ. ಅದು ಕಂಪನ ಆಗ್ತದಲ್ಲ, ಅಂದ್ರೆ ಭೂಕಂಪದ ಅಲೆಗಳು ಆ ಆಧಾರದ ಮೇಲೆ ಕಾಗದದ ಮೇಲೆ ಒಂದು ಗ್ರಾಫ್ ತರ ಹಾಕಿರ್ತದೆ, ಅದನ್ನ ಭೂಕಂಪ ಲೇಖಿ ಅಂತ ಹೇಳ್ತಾರೆ. ಇದನ್ನು ಉಪಯೋಗಿಸಿಕೊಂಡು ಭೂಕಂಪ ಎಷ್ಟು ತೀವ್ರವಾಗಿದೆ ಅನ್ನೋದನ್ನ ಲೆಕ್ಕಾಚಾರ ಹಾಕ್ತಾರೆ. ವಾಯುಭಾರ ಮಾಪಕ. ಇದು ಹೆಸರೇ ಹೇಳ್ತಾ ಇದೆ, ಇದು ವಾಯುಭಾರವನ್ನ ಲೆಕ್ಕ ಹಾಕುವಂತಹ ಮಾಪಕ. ಇದನ್ನ ವಿಮಾನದಲ್ಲೆಲ್ಲ ಎಷ್ಟು ಎತ್ತರಕ್ಕೆ ಬಂದಿದೀವಿ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಅದೇ ತರ ಮಳೆ ಮತ್ತೆ ಬಿರುಗಾಳಿ ಎಲ್ಲ ಬರುವುದನ್ನ ಮೊದಲೇ ಊಹಿಸ್ಲಿಕ್ಕೆ ವಾಯುಭಾರ ಮಾಪಕವನ್ನ ಬಳಸ್ತಾರೆ. ಆಪ್ಷನ್ ಡಿ ಆರ್ದ್ರತಾ ಮಾಪಕ. ಇದು ಕೂಡ ತಪ್ಪಾದ ಉತ್ತರ. ಮತ್ತೆ ಹೆಸರಲ್ಲೇ ಇದೆ ಆರ್ದ್ರತಾ ಮಾಪಕ. ಇದು ಆರ್ದ್ರತೆಯನ್ನ, ವಾತಾವರಣದ ಆರ್ದ್ರತೆ, ತೇವಾಂಶ ಅಂತ ಹೇಳ್ತೀವಲ್ಲ, ಅದನ್ನ ಮೆಷರ್ ಮಾಡ್ಲಿಕ್ಕೆ ಬಳಸುವಂತದ್ದು ಆರ್ದ್ರತಾ ಮಾಪಕ. ಇದನ್ನ ಕೂಡ ಮಳೆಯ ಮುನ್ಸೂಚನೆಗಾಗಿ ಬಳಸಲಾಗತ್ತೆ. ಹಾಗೆ ಈಗ ಹಸಿರು ಮನೆ ಅಂತೆಲ್ಲ ಮಾಡ್ತಾರೆ, ಕೆಲವೊಂದಿಷ್ಟು ಸಸ್ಯಗಳನ್ನ ಬೆಳಿಲಿಕ್ಕೆ. ಹಾಗೆ ಬೆಳೆಗಳ ಕೇಂದ್ರಗಳೆಲ್ಲ ಇದು ವಾತಾವರಣದಲ್ಲಿ ಎಷ್ಟು ಉಷ್ಣತೆ ಇದೆ, ಎಷ್ಟು ಮೇಂಟೈನ್ ಮಾಡ್ಬೇಕು, ಅದನ್ನ ಲೆಕ್ಕಾಚಾರ ಹಾಕ್ಲಿಕ್ಕೆ ಆರ್ದ್ರತಾ ಮಾಪಕವನ್ನ ಬಳಸ್ತಾರೆ. ಹಾಗಿದ್ರೆ 5ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಕಂಪ ಲೇಖಿ. ಥ್ಯಾಂಕ್ ಯು.